ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅಣುಭಾಷ್ಯ. ನಾರಾಯಣಂ ಗುಣೈಃ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಮತ್ತು ಅದಕ್ಕೂ ಇದಕ್ಕೂ ಕಾಮನ್ ಮಂಗಳಾಚರಣೆ. ಕೆಲವದರಲ್ಲಿ ಇಲ್ಲ ಇದು, ಆ್ಯಕ್ಚುಲಿ ಇರಲೇಬೇಕು. ಯಾಕೆಂದರೆ ಅದು ಒಂದು ರೀತಿ ಅನುಭಾಷ್ಯದ ರೂಪನೇ ಅದು ಕೂಡ ಮುಂದೆ ಗೊತ್ತಾಗತ್ತೆ. ನಾರಾಯಣಂ ನತ್ವಾ ಸೂತ್ರಾರ್ಥ ಉಚ್ಯತೆ. ಇಷ್ಟನ್ವಯ. ನಾರಾಯಣಂ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣಿಗೆ ನಮಸ್ಕಾರವನ್ನು ಮಾಡಿ ಸೂತ್ರಾರ್ಥವು ಹೇಳಲ್ಪಡುತ್ತದೆ. ಇದು ಅನುಸಂಧಾನ. ನಾವು ಮಾಡ್ತಾ ಇಲ್ಲ, ದೇವರು ಮಾಡಿಸ್ತಾ ಇದ್ದಾನೆ. ಪ್ಯಾಸಿವ್ ಉಪಯೋಗಿಸಿ, ಸಂಸ್ಕೃತದಲ್ಲಿ ಪ್ಯಾಸಿವ್ ಜಾಸ್ತಿ ಉಪಯೋಗಿಸೋದು. ಅಂದರೆ ಜ್ಞಾನ ಬರೋದ್ರಿಂದ ಮಾಡ್ತಾರೆ ಆ ಥರ. ನನ್ನ ಕೈಲಿ ಮಾಡಿಸ್ತಾನೆ ಆ ಥರ ಅನ್ಕೊಂಡು ನಾನು ಮಾಡ್ತೇನೆ ಎಂಬುದು ಬರಬಾರ್ದು. ಪ್ಯಾಶನ್ನಲ್ಲಿ ನಾನು ಎಂಬುದು ಬರೋದಿಲ್ಲ. ಗೊತ್ತಾಯ್ತಾ? ನನ್ನಿಂದ ಮಾಡಲ್ಪಡುತ್ತದೆ. ಗೊತ್ತಾಯ್ತಾ? ಅವನಿಂದ ಮಾಡಿಸಲ್ಪಡುತ್ತದೆ ಹೀಗೆ ಹೇಳ್ತಾರೆ ಹೊರತು ನಾನು ಅಂತ ಕರೆಯೋದಿಲ್ಲ. ಆಚಾರ್ಯ ಆದಷ್ಟು ಆ ರೀತಿಯೇ ಬರೀತಾರೆ. ಕೆಲವೊಮ್ಮೆ ಯಾರು ಅಂತ ಗೊತ್ತಾಗಲಿ ಎಂಬ ದೃಷ್ಟಿಯಿಂದ ಅದು ಉಪಯೋಗಿಸ್ತಾರೆ ಆ್ಯಕ್ಟಿವ್ನ ಸೂತ್ರ. ಇನ್ನು ನಾರಾಯಣಂ ನತ್ವ ಗುರುಂಚಾಪಿ ನತ್ವ, ಗುರುಗಳನ್ನು ನಮಸ್ಕಾರ ಮಾಡಿ, ನಾರಾಯಣ ನಮಸ್ಕಾರ ಮಾಡಿ, ಗುರುಗಳಿಗೂ ನಮಸ್ಕಾರ ಮಾಡಿ. ಅದಕ್ಕೆ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿ ನೋಡಿ, ಗುರುಗಳಂತ ಬಹುವಚನ ಹೇಳಿದರು, ನಾರಾಯಣ ಏಕವಚನ ಹೇಳಿದರು. ಅದಾಗಲೇ ಭಾಗವತದಲ್ಲಿ ಬಂದಿದೆ. ಎಲ್ಲಿ ಬಂತದು? ಅದು ಎಲ್ಲಿ ಬಂತದು? ಯಾವ ಪ್ರಸಂಗದಲ್ಲಿ ಹೇಳಿದರು? ಹೆಚ್ಚಿನ ಗುರುಗಳು ಬೇಕು ಎಂಬುದನ್ನು ಎಲ್ಲಿ ಹೇಳಿದರು? ನೆನ್ಪಾಡ್ಕೋ, ಪ್ರಸಂಗ ಯಾವುದು ಹೇಳೋದಕ್ಕೆ? ಯಾವ ಪ್ರಸಂಗದಲ್ಲಿ ಅದನ್ನು ಹೇಳಿದರು? ಆ ಹೇಳೋ ಪ್ರಸಂಗ ಯಾವುದು ಬಂದಿತ್ತು? 24 ಗುರುಗಳ ಕತೆ ಹೇಳಿದಾತ. ಆಗ ಆಚಾರ್ಯ ನೋಡ್ಕೊಳ್ರು, ಹೌದು ಹೆಚ್ಚು ಗುರುಗಳಿಂದ ತಿಳ್ಕೊಳ್ಳೋಕೆ ಬರುತ್ತೆ. ಹೆಚ್ಚು ಗುರುಗಳು ಇದ್ದಷ್ಟು ಕೂಡ ಹೆಚ್ಚೆಚ್ಚು ಜ್ಞಾನ ಬರುತ್ತೆ. ಅರ್ಥ ಆಯ್ತಾ? ಈಗ ಇವತ್ತು ಒಂದೇ ಕ್ಲಾಸಿಗೆ ಎಷ್ಟು ಜನ ಮೇಷ್ಟ್ರು ತಗೋತಾರೆ? ಆಯಾ ಸಬ್ಜೆಕ್ಟ್ ಬೇರೆ ಬೇರೆ ಮೇಷ್ಟ್ರು ಬಂದು ಹೇಳ್ತಾರೆ. ಗೊತ್ತಾಯ್ತು? ಒಬ್ಬರಿಂದನೇ BSc ಮಾಡೋಕ್ಕಾಗತ್ತೆ, MSc ಮಾಡೋಕ್ಕಾಗತ್ತಾ? ಬರೀ ಲ್ಯಾಂಗ್ವೇಜ್ ಪಾಠ ಹೇಳಿಕೊಟ್ರೆ ಪಾಸ್ ಆಗಲ್ಲ. ಈ ಲೋಕದ ಲೌಕಿಕ ವಿದ್ಯೆಗೆ ಇಷ್ಟು ಮೇಷ್ಟ್ರುಗಳು ಬೇಕಾದಾಗ ಅಧ್ಯಾತ್ಮ ವಿದ್ಯೆಗೆ ಹೆಚ್ಚು ಜನ ಬೇಕೇ ಬೇಕು. ಅದು ಪ್ರೈಮರಿಯಿಂದ ಲೆಕ್ಕ ಹಾಕಿಬಿಟ್ರೆ ಸಿಕ್ಕಾಬಟ್ಟಿ ಆಗೋಗ್ಬಿಡ್ತಾರೆ. ಕೆಲವು ಟ್ರಾನ್ಸ್ಫರ್ ಆಗಿ ಹೋಗೋರು, ಹೊಸದಾಗಿ ಬಂದವರು ಅವರು ಸೇರ್ಕೊಂಡ್ಬಿಡ್ತಾರೆ. ಆ ಲೆಕ್ಕ ಕೊನೆಗೆ ಹೇಳ್ಬೇಕಾದ್ರೆ ಪ್ರೊಫೆಸರ್ ಯಾರು ಹೆಸರು ಹೇಳ್ತಾರೆ ಅಷ್ಟೇ. ಉಳಿದೆಲ್ಲ ಇಲ್ಲದೆ ಹೋದರೆ ಅಲ್ಲಿ ಹೊಲಕ್ಕೆ ಬರೋದಿಲ್ಲ. ಅದಕ್ಕೆ ಗುರುವಿನ ಬಹುವಚನವನ್ನು ಹೇಳಿದೆ. ಇದು ಮಾತು ಅರ್ಥ ಆಗಬೇಕಾದ್ರೆ ಭಾಗವತ ತಾತ್ಪರ್ಯ ಓದಿರಬೇಕು. ಅನೇಕ ಗುರುಗಳಿಲ್ಲದೆ ಹೋದರೆ ಒಬ್ಬ ಗುರುಗಳಿಂದ ಏಕಸ್ಮಾದ್ಯ ಗುರೋರ್ ಜ್ಞಾನಂ, ಒಬ್ಬ ಗುರುವಿನಿಂದ ಎಲ್ಲ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದರೆ ಒಬ್ಬರಿಂದ ಆಗುತ್ತೆ. ರುಜುಗಳು ಸಿಕ್ಕರೆ ಒಬ್ಬರಿಂದನೇ ಎಲ್ಲ ಬರುತ್ತೆ ಅಂತೇಳಿ. ಆಚಾರ್ಯ ಸಾಕ್ಷಾತ್ ಶಿಷ್ಯರೆಲ್ಲ ಎಂಥವ್ರು ಸಿಕ್ಕಿದ್ರು ಶಿಷ್ಯರೆಲ್ಲ ಆಚಾರ್ಯ ಡೈರೆಕ್ಟ್ ಸಿಕ್ಕಿದ್ರಿಂದ ಏನು ಬೇಕಾದ್ರೂ ಅವರೊಬ್ಬರೇ. ಅದು ಬೇರೆ, ಅದೆಲ್ಲ ಬೇರೆ. ಯೋಗ್ಯತೆ ಇರಲೇಬೇಕು. ಆ ಸ್ಟೇಜ್ಗೆ ಎಲ್ಲರೂ ಬರೋ ಸಾಧ್ಯತೆಯೂ ಇಲ್ಲ. ಬರೋರಿಗೆ ಇದಿರಬೇಕು. ಒಂದೇ ಕ್ಲಾಸ್ನವ್ರು ಹೋದ್ರೆ ಏನು ಅರ್ಥ ಆಗುತ್ತೆ? ಅವ್ನು ಹೇಳೋದಿಲ್ಲ, ಹೇಳಿದ್ರೆ ಅರ್ಥನೂ ಆಗೋದೆ. ನೆಕ್ಸ್ಟ್ ಚಾಪ್ಟರೇ ಒಂದು 2 ಲೈನ್ ಬಿಟ್ಟು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇನ್ನು ಬಿಟ್ಟರೆ ಏನು ಅರ್ಥ ಆಗುತ್ತೆ? ಹಾಂ, ತಿಳ್ಕೊಬೇಕಾದ. ಗುರೂನ್ ಚಾಪಿ ಚ ಅಪಿ, ಗುರೂನ್ ಚ ಅಪಿ, ಗುರುಗಳಿಗೂ ನಮಸ್ಕಾರ ಮಾಡ್ತಾ ಹೇಳುತ್ತಾ. ಅದು ಯಾರು ದೊಡ್ಡವ್ರು? ಹಾಗಿದ್ರೆ ಗುರುಗಳು ದೊಡ್ಡವರು, ದೇವರು ದೊಡ್ಡವರು ಅಂತ ಹೇಳಿ. ದೇವರು ದೊಡ್ಡ ಅದು ಅಪಿ, ನೀವೂ ಬನ್ನಿ ಅಂತ ಹೇಳಿದಾಗ ಸೆಕೆಂಡ್ರಿ ಬಂತಾಗಲಿಲ್ಲ. ಆಚಾರ್ಯಗೆ ವ್ಯತ್ಯಾಸ ಇಲ್ಲ. ಗುರುಗಳು ದೇವರೇ, ಇದು ದೇವರೇನೆ. ಬಟ್ ದೊಡ್ಡ ಜನರ ಸೈಕಾಲಜಿ ತೋರಿಸ್ತಾರೆ. ದೇವರಿಗೂ ಆಗಿದ್ರೆ ನಾರಾಯಣಂ ಗುರುಂ ಬನ್ಬೇಕಿತ್ತು ಆಚಾರ್ಯ. ಗುರುನ್ ಅಂತ ಯಾಕೆ ಹೇಳಿದರು? ಅನೇಕ ಎಲ್ಲ ರೂಪಗಳು ಗುರುಗಳೇ. ಆಚಾರ್ಯ ಎಲ್ಲ ರೂಪಗಳು ಗುರುಗಳಾದ್ದರಿಂದ, ವ್ಯಾಸರೂಪ, ನಾರಾಯಣ ಎಲ್ಲ ರೂಪಗಳು ಗುರುಗಳಾದ್ದರಿಂದ ಗುರುನ್ ಅಂತ ಹೇಳಿದರು. ಇದು ಬಂದ್ರಲ್ಲ, ಅದೊಂದೇ ಈ ರೂಪ ಮಾತ್ರ ಅಲ್ಲ, ಎಲ್ಲ ರೂಪಗಳು ಈಕ್ವಲ್ ದೇವರದು. ಅದಕ್ಕೆ ಗುರುನ್ ಅಂತ ಹೇಳಿದ್ರು. ಉಳಿದವರಿಗೆ ಹೆಚ್ಚನ ಬೇಕು ಅಂತ ಹೇಳೋದಕ್ಕೋಸ್ಕರ, ತಮಗೆ ಎಲ್ಲ ರೂಪಗಳು ಗುರುಗಳು ಅಂತ ಹೇಳೋದಕ್ಕೋಸ್ಕರ. ಅಲ್ಲ ಅಲ್ಲ, ಅದಕ್ಕೆ ವಿಶೇಷ ಬಲ. ವಿಶೇಷ ಬಲ ವಿಶೇಷ ಇದೆಯಲ್ಲ, ನಮಗೆ ಯಾವ ಅಂತಸ್ತಿಗೂ ಉತ್ತರ ಇರುತ್ತೆ. ಗೊತ್ತಾಯ್ತಾ? ಬೇರೆ ಒಂದು ಹೇಳಿ ಇನ್ನೊಂದು ಹೋಗ್ಬಿಡತ್ತೆ ಅಷ್ಟೇ. ಇಲ್ಲೇ ಏನು ಹೇಳಿದ್ರು ಕೂಡ ರಾಮನೇ ಕೃಷ್ಣ, ಕೃಷ್ಣನೇ ರಾಮ. ಆದರೂ ಕೂಡ ರಾಮ ಕಂಸನನ್ನು ಕೊಂದ ಅಂತ ಹೇಳಬಾರ್ದು, ಕೃಷ್ಣ ರಾವಣನ ಕೊಂದ. ಅದು ವಿಶೇಷ. ಗೊತ್ತಾಯ್ತು? ವ್ಯತ್ಯಾಸ ಅಲ್ಲ, ವಿಶೇಷ. ಸಮನ್ವಯಾತ್. ಇವತ್ತೇನಾಯ್ತು ಈಗ? ನಾರಾಯಣಂ ನತ್ವ ಗುರುಂಚಾಪಿ ನತ್ವ ಸೂತ್ರಾರ್ಥ ಉಚ್ಯತೆ. ಸೂತ್ರಾರ್ಥವನ್ನು ಹೇಳ್ತೇವೆ ಅಂತ ಹೇಳಿದ್ರು. ಆಮೇಲೆ ಇದು ನಾರಾಯಣ ಯಾರು ಅಂತ ಪ್ರಶ್ನೆ ಬಂತು. ನಾರಾಯಣ ಯಾರು? ಗುಣೈ ಸರ್ವೈಹಿ ಉದೀರ್ಣ, ಎಲ್ಲ ಗುಣಗಳಿಂದ ಕೂಡಿದವನು. ಎಲ್ಲ ಗುಣಗಳಿಂದ ಕೂಡಿದವನು, ಎಲ್ಲ ಅನಂತ ಅನಂತಾನಂತ ಗುಣಗಳಿಂದ ಕೂಡಿದವನು. ಯಾಕೆ ಕಡಿಮೆ ಹೇಳ್ತಾರೆ ಅಂದರೆ ಭಾಷ್ಯ ಆದ್ದರಿಂದ ಸೂತ್ರಕ್ಕಿಂತ ಸ್ವಲ್ಪ ದೊಡ್ಡದಿರಬೇಕು.
ಇಲ್ಲ ಟೀಕೆ ಆಗಿಬಿಡುತ್ತೆ. ಆಮೇಲೆ ಹೆಚ್ಚು ಹೇಳಿಬಿಟ್ರೆ ಟೀಕೆ ಆಗಿಬಿಡುತ್ತೆ, ಇನ್ನೂ ಹೆಚ್ಚು ಹೇಳಿ ಟಿಪ್ಪಣಿ ಆಗಿಬಿಡುತ್ತೆ. ಆದ್ದರಿಂದ ಎಷ್ಟು ಅದಕ್ಕೆ ಎಷ್ಟು ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟು. ಗುಣೈಹಿ ಅಂದರೆ ಸರ್ವೈಹಿ ಅಂತ ಅರ್ಥ. ಮತ್ತು ಸದಾಕಾಲ ಸರ್ವದೇಶೇಶು ಕಾಲೇಶು ಅಂತೆಲ್ಲ ಸೇರಿಸ್ಕೊಂಡ್ಬಿಡ್ಬೇಕು ಅದಕ್ಕೆ. ಉದೀರ್ಣಂ ಅಂದರೆ ಪೂರ್ಣಂ ಅಂತ ಅರ್ಥ. ಉದೀರ್ಣ ಪೂರ್ಣ, ನಾರಾಯಣ ಕರಗುಣಗಳಿಂದ ಪೂರ್ಣನಾಗಿದ್ದಾನೆ. ದೋಷವರ್ಜಿತ, ಇಲ್ಲಿ ಸಕಲ ಅಂತ ಸೇರಿಸ್ಕೋಬೇಕು. ಸಕಲ ಗುಣ, ಇಲ್ಲಿ ಸಕಲ ದೂರ, ಸಕಲ ದೋಷ ದೂರ, ಅಶೇಷ ಗುಣಪೂರ್ಣ, ಸಕಲ ದೋಷ ದೂರ, ಎರಡರ್ಥನೂ ಬಂತು. ವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ದೋಷಗಳಿಂದ ದೂರ ಆದವನಲ್ಲ, ದೋಷಗಳೇ ದೂರ ಆಗಿರೋದು ದೇವರಿಗೆ. ಇವತ್ತು ಬೆಂಕಿ ಇಟ್ಟರೆ ಬೆಂಕಿ ಬಿದ್ದದ್ದು ಇವರೇ ದೂರ ಇರ್ತಾರೆ, ಹತ್ರ ಬರಬೇಕಾಗಿಲ್ಲ. ದೋಷ ದೇವ್ರ ಹತ್ರ ಬರ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ಅದಕ್ಕೆ ಸುಟ್ಟಾಕ್ಬಿಡ್ತಾರೆ, ಆದ್ದರಿಂದ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇವ್ರು ಕಷ್ಟಪಟ್ಟು ಕಳ್ಕೊಂಡಿಲ್ಲ, ಬರೋ ಚಾನ್ಸೇ ಇಲ್ಲ. ಅದು ವೆರಿ ಇಂಪಾರ್ಟೆಂಟ್. ಜ್ಞೇಯಂ ಗಮ್ಯಂ ಅದೇ ದೋಷವರ್ಜಿತಂ. ಅವಾಗ ಹೇಳಿದರು ಸರಿ ಸರಿ, ಏನು ಭಾಳ ದೊಡ್ಡವನಿರ್ಬೋದು, ನಮಗೇನು ಉಪಯೋಗ ಅಂದರೆ ನೀವು ತಿಳ್ಕೋಬೇಕು, ತಿಳ್ಕೊಳಕ್ಕೆ ಬರುತ್ತೆ ಅಂತೇಳಿ. ಉಪಯೋಗ ಏನು? ಗಮ್ಯಂ, ಹತ್ರ ಹೋಗ್ಲಿಕ್ಕೂ ಬರುತ್ತೆ ಅಂತೇಳಿ. ದೊಡ್ಡ ಟ್ಯಾಂಕು, ಔಟ್ಲೆಟ್ಟೇ ಇಲ್ಲ, ಏನು ಮಾಡ್ತಾರಾಗ? ಬೈದು ಹೋಗ್ತಾರೆ, ಸುಮ್ಮನೆ ಹೋಗೋದಿಲ್ಲ, ಬೈದು ಬೇರೆ ಹೋಗ್ತಾರೆ. ಇನ್ನು ಈ ಸಂಪತ್ತಿ ಮಾಡಬೇಕಾಗಿತ್ತ, ಎಷ್ಟು ಖರ್ಚು ಮಾಡಿದ್ದಾರೆ ಅಂತೇಳಿ. ನಮ್ಗೆ ಅವೇಲ್ ಆಗಬೇಕು. ಅದಕ್ಕೆ ಗಮ್ಯನಾಗಿದ್ದಾನೆ. ಬಿವೇರ್ ಆಫ್ ಡಾಕ್ ಸಂಬಂಧ ಏನು ತೋರಿಸುತ್ತೆ? ನಾಟ್ ರೀಚಬಲ್ ಅಂತ ಅರ್ಥ. ಆ ದೇವ್ರು ಯಾವಾಗಲೂ ರೀಚಬಲ್, ನಾವು ರೀಚ್ ಮಾಡೋದಿಲ್ಲ ಹೊರತು ರೀಚಬಲ್ ದೇವರು. ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಮಾಡಿ ಸೂತ್ರಾರ್ಥ ಉಚ್ಯತೆ. ಈ ಸೂತ್ರಾರ್ಥವನ್ನೇ, ಸೂತ್ರಾರ್ಥ ಏನು? ಅದೇ ಸೂತ್ರಾರ್ಥ. ಗುಣಪೂರ್ಣ ಬದೇ ಸೂತ್ರಾರ್ಥ, ದೋಷಸೂರ ಬದೇ ಸೂತ್ರಾರ್ಥ. ಅದು ಸೂತ್ರಾರ್ಥ ಉಚ್ಯತೆ ಹೌದು, ಸೂತ್ರಾರ್ಥ ಉಕ್ತನೂ ಹೌದು. ಹೇಳಿ ಆಯ್ತು ಈ ಸೂತ್ರಾರ್ಥನ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಟೀಕಾರಲ್ಲಿ ಬರೆದು ಚೆನ್ನಾಗಿ ಬರೆದಿದ್ದಾರೆ. ರಾಯರೆಲ್ಲ ಇಲ್ಲಿ ಅದೇ ವಿಷಯಲ್ಲಿ ಸೇರಿಸ್ತಾರೆ. ಗುಣೈ ಸರ್ವೈರುದೀರ್ಣಂ ಅಂದರೆ ಪ್ರಥಮಾಧ್ಯಾಯ ಮುಗಿದೋಯ್ತು. ಪ್ರಥಮಾಧ್ಯಾಯ ಪೂರ್ತಿ ಸಮನ್ವಯಾಧ್ಯಾಯ ಅಂದರೆ ಗುಣ ಸಮನ್ವಯಾಧ್ಯಾಯ, ಗುಣಪೂರ್ಣತ್ವ ಹೇಳ್ತದೆ. ದೋಷವರ್ಜಿತ ಬಂದರೆ ಅವಿರೋಧಾಧ್ಯಾಯ, ದೋಷ ದೂರತ್ವ ಹೇಳ್ತದೆ. ಜ್ಞೇಯಂ ಅಂದರೆ ಸಾಧನಾಧ್ಯಾಯ, ಗಮ್ಯ ಅಂದರೆ ಫಲಾಧ್ಯಾಯ. ಇಡೀ ಬ್ರಹ್ಮಸೂತ್ರ ಮುಗಿದ ಭಾಷ್ಯದ ಅದು ಅಣುಭಾಷ್ಯ ಇತ್ತು, ಗೊತ್ತಾಯ್ತಾ? ಭಾರಿ ಅಣುಭಾಷ್ಯ. ನತ್ವಾ ಸೂತ್ರಾರ್ಥ ಉಚ್ಯತೆ, ಸೂತ್ರಾರ್ಥವನ್ನು ಹೇಳ್ತೇವೆ. ಏನು ಅಂತ ಶುರು ಮಾಡ್ತಾರೆ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಅಲ್ಲೆಲ್ಲ ಹೇಳಬೇಕಾದ್ರೆ ಸರ್ವೈ ಗುಣೈ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ. ಇಲ್ಲಿ ಹೇಳಬೇಕಾದ್ರೆ ಗುರುಗಳು ದೇವರಿಗೇನು ಸಂಬಂಧ ಅಂದರೆ ನತ್ವಾ, ನಮಸ್ಕಾರ ಮಾಡ್ತೇನೆ ಅಂತ. ಆದ್ದರಿಂದ ಗುರು ಏನಾದರೂ ಈಗ ಶಿಷ್ಯಗಿಂತ ದೊಡ್ಡವರು, ದೇವರು ಸರ್ವೋತ್ತಮನಾದವರು. ಅಲ್ಲೇ ಬಂದಿತ್ತು ಮೆಸೇಜ್, ಅಲ್ಲೇ ಬಂತು. ದೇವರು ಅತ್ಯಂತ, ನಾವು ಗುಣಪೂರ್ಣರು ಅಲ್ಲ, ದೋಷ ದೂರವರಲ್ಲ. ಆದ್ದರಿಂದ ದೇವರು ಎರಡೂ ಆಗಿರೋದ್ರಿಂದ ನಾವು ಅದೆಲ್ಲ ನಮ್ಮ ಯೋಗ್ಯತೆ ಕಷ್ಟ ಗುಣಪೂರ್ಣತ್ವ ಬರಬೇಕಾದ್ರೆ, ದೋಷ ದೂರತ್ವ ಬರ್ಬೇಕಾದ್ರೆ ಏನು ಮಾಡಬೇಕು? ಆತನನ್ನು ಆಶ್ರಯಿಸಬೇಕು. ನಮಗೇನು ನೀರು ಬೇಕಾಗಿರೋದು ಒಂದು 2 ಲೋಟ ಇರ್ಬೋದು, ದೊಡ್ಡ ಸರೋವರ ಹುಡುಕ್ತಾರೆ, ಶುದ್ಧವಾದ ಸಿಗುತ್ತೆ. ಇಷ್ಟೇ ನೀರು ಡೌಟ್ ಬರುತ್ತೆ, ಗೊತ್ತಾಯ್ತಾ? ಇಷ್ಟು ನೀರು ನಿಂತಿರುತ್ತೆ, ಕುಡಿಯೋದಿಲ್ಲ ಯಾರು ಕೂಡ. ಯಾಕೆ? ನಾವು ಅಷ್ಟು ಸಾಕಿರ್ಬೇಕು ಕುಡಿಲಿಕ್ಕೆ ಆ್ಯಕ್ಚುಲಿ, ಬಟ್ ಕ್ವಾಲಿಟಿ ಇರೋದಿಲ್ಲ ಅದರಲ್ಲಿ. ಆದ್ದರಿಂದನೇ ಈ ರೀತಿಯಾಗಿ ದೇವರನ್ನು ತಿಳ್ಕೊಂಡು ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರಿಂದ ಅದು ಈಶಭಾವ ದಾಸಭಾವ. ದೇವರಲ್ಲಿ ಈಶಭಾವ ಇರಬೇಕು, ನಮ್ಮಲ್ಲಿ ದಾಸಭಾವ ಇರಬೇಕು. ಅದು ಮೆಸೇಜ್, ಅದು ಇದು ಬ್ರಹ್ಮಸೂತ್ರದ ಮೆಸೇಜೇ ಅದು. ಅವರು ಹೋದವ್ರು ಮಂಗಳಾಚರಣೆ ಮಾಡೋಂಗಿಲ್ಲ, ಮಾಡಿದ್ರೆ ಏನಾಗುತ್ತೆ? ನಮಸ್ಕಾರ ಮಾಡಿದರೆ ಹೋಯ್ತಲ್ಲಿ, ಆದ್ದರಿಂದ ಮಾಡೋದೇ ಇಲ್ಲ. ಅವ್ರಿಗೆ ಬಿಡೋದ್ರು ಹೆಚ್ಚು ಭಾಷೆಗಳಿಗೆ ಮಂಗಳಾಚರಣೆ ಇಲ್ಲ, ಕೆಲವಕ್ಕಿದೆ ಕೆಲವಕ್ಕಿಲ್ಲ. ಅವ್ರು ತಮ್ಮ ಫಿಲಾಸಫಿ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದರೆ ನಮಸ್ಕಾರ ಮಾಡೋಂಗಿಲ್ಲ ಅವರು. ಅದೇ ಹೇಳ್ತಿರೋದು ಇರೋ ಒಬ್ಬರ ಸೂತ್ರಾರ್ಥ ಉಚ್ಯತೆ. ಸೂತ್ರಾರ್ಥ ಉಚ್ಯತೆ ಅಂತ ಹೇಳಿದ್ದರಿಂದ ನಾನು ಸೂತ್ರಾರ್ಥವನ್ನೇ ಹೇಳ್ತೇವೆ ಹೊರತು ಏನೂ ಅರ್ಥ ಹೇಳೋದಿಲ್ಲ. ಈ ಮಾತನ್ನು ಇಲ್ಲಿ ಹೇಳಿಲ್ಲ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷಾವಿಲೇಶತಃ. ಅಲ್ಲಿ ಗೀತಾರ್ಥಂ ಅಂದರೆ ಟೀಕಾರ ಬೆಳೀತಾರೆ. ಉಳಿದವರೆಲ್ಲ ಗೀತಾರ್ಥ ಅಂಥೇಳಿ ತಮ್ಮರ್ಥ ಹೇಳಿದ್ದಾರೆ. ಹಾಲು ಕೊಡ್ತೀವಿ ಅಂತೇಳಿ ನೀರು ಕೊಡ್ತಾರಲ್ಲ, ಹಾಗೆ ಅದು ಆಚಾರ ಹಾಗೆ ಮಾಡೋದಿಲ್ಲ. ಗೀತಾರ್ಥವನ್ನೇ ಹೇಳ್ತೇವೆ ಹೊರತು ನಾವು ಇದನ್ನು ಮಾಡೋಕ್ಕೆ ಹೊರಟಿಲ್ಲ, ಗೊತ್ತಾಯ್ತಾ? ಇದು ಮುಖ್ಯ. ಸೂತ್ರಾರ್ಥ ಫಿಸಿಕ್ಸ್ ಬೇಸ್ಡ್ ಫಿಸಿಕ್ಸ್ ಪಾಠ ಮಾಡಬೇಕು, ಕೆಮಿಸ್ಟ್ರಿ ಅವ್ರು ಪಾಠ ಮಾಡಬೇಕು. ಬೇರೆ ಮಾಡಿದರೆ ಅಲ್ಲ, ಅವ್ರ ಸಬ್ಜೆಕ್ಟ್ ಅಲ್ಲ ಅದು. ನಮಗೆ ಬೇಕಾದ್ದನ್ನೇ ಹೇಳಬೇಕು. ವಿಷ್ಣುರೇವ ವಿಜಿಜ್ಞ ಸೂತ್ರಾರ್ಥ ಉಚ್ಯತೆ. ಸೂತ್ರಾರ್ಥವನ್ನು ನಾವು ಹೇಳ್ತೇವೆ. ಅದಿರಲಿ, ಅದು ನಾಳೆ ಒಂದು ಸಾಕು, ಇವತ್ತಿಗೆ ನಾಳೆ ದಿವಸ ಮುಂದಿನ